ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಕ್ಕವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಆಯತುಲ್ಲಾ ಅಲಿ ಖಾಮಿನಿ ಅವರನ್ನ ಫೆಬ್ರವರಿ 28ನೇ ತಾರೀಕು ಮೋಸದಿಂದ ಕೊಂದರು. ಯಾಕೆ ಮೋಸ ಅಂತ ಹೇಳ್ತೀನಿ ಅಂದರೆ, ಮಾತುಕತೆಯ ನಡುವೆ ಯಾರನ್ನಾದರೂ ಇನ್ನೊಂದು ದೇಶದ ಅತ್ಯಂತ ಎತ್ತರದ ನಾಯಕನನ್ನು ಕೊಲ್ತೀರಿ, ನೀವು ಸರ್ವೋಚ್ಚ ನಾಯಕನನ್ನು ಕೊಲ್ತೀರಿ ಅಂದರೆ ಅದು ಮೋಸನೇ, ದ್ರೋಹನೇ, ದಗನೆ, ಎಲ್ಲವೂ ಷಡ್ಯಂತ್ರ ಎಲ್ಲವೂ ಆಗತ್ತೆ. ಆವತ್ತಿನಿಂದ ಇಲ್ಲಿಯವರೆಗೆ 29ನೇ ದಿನ ಇವತ್ತು. ಹೇಗೆ ಸತ್ರು ಅಥವಾ ಫೋಟೋ ಆ ಥರದ್ದು ಏನೂ ಬಂದಿರಲಿಲ್ಲ. ಈಗ ಇರಾನ್ ಒಂದು ಫೋಟೋವನ್ನು ಬಿಡುಗಡೆ ಮಾಡಿದೆ. ಅದು ಅವರ ಕೊನೆ ಕ್ಷಣಗಳು, ಅಂದರೆ ಮಿಸೈಲ್ ಬೀಳೋದಕ್ಕಿಂತ ಕೆಲವು ನಿಮಿಷಗಳ ಮೊದಲು ತೆಗೆದಿರೋ ಫೋಟೋ ಅಂತ ಇರಾನ್ ಹೇಳ್ತಾ ಇದೆ. ಮೀಟಿಂಗಿಗೆ ಅಂತ ಹೋಗಿದ್ರಲ್ವ, ಅಲ್ಲಿ ಆ ಮೀಟಿಂಗ್ ಶುರು ಆಗೋದಕ್ಕಿಂತ ಮೊದಲು ಖಾಮಿನಿ ಒಂದು ಸೋಫಾದಲ್ಲಿ ಕೂತ್ಕೊಂಡು ಯಾವುದೋ ಧಾರ್ಮಿಕ ಗ್ರಂಥವನ್ನು ಓದ್ತಿದ್ದಾರೆ ಅಥವಾ ನೋಡ್ತಾ ಇದ್ದಾರೆ. ಅಂತಹದ್ದೊಂದು ಚಿತ್ರ ಆ ಆಫೀಸಿನ ಕ್ಯಾಮ್ರಾ ಸೆರೆ ಹಿಡಿದಿದೆಯಂತೆ. ಆ ಚಿತ್ರವನ್ನು ಈಗ ಬಿಡುಗಡೆ ಮಾಡಿದ್ದಾರೆ. ಆ ಚಿತ್ರ ನೋಡಿ ಸಾಕಷ್ಟು ಜನ ಮತ್ತೆ ಎಮೋಷನಲ್ ಆಗ್ತಿದ್ದಾರೆ. ಎಮೋಷನಲ್ ಆಗೋದಕ್ಕೆ ಕಾರಣ ಇಷ್ಟೇ, ಆಯತುಲ್ಲಾ ಅಲಿ ಖಾಮಿನಿ ಇರಾನ್ನ ಸರ್ವೋಚ್ಚ ನಾಯಕ. 1989ರಿಂದ ಇಲ್ಲಿಯವರೆಗೆ ಸುಮಾರು 36-37 ವರ್ಷ ಇರಾನ್ನ ಸರ್ವೋಚ್ಚ ನಾಯಕ ಆಗಿದ್ದಂಥವ್ರು. ಪ್ರತಿ ಹಂತದಲ್ಲೂ ಇರಾನ್ ಜೊತೆ ನಿಂತವರು, ಇರಾನ್ ಜನತೆಯ ಜೊತೆ ನಿಂತವರು. ಬೇರೆ ಆರೋಪಗಳೆಲ್ಲ ಏನಿದೆ ಅವುಗಳು ವೆಸ್ಟರ್ನ್ ಮೀಡಿಯಾದಿಂದ ಒಂದಷ್ಟು ಬಲೂನ್ ಥರ ಊದಿಸಿರುವ ಆರೋಪಗಳು, ಒಂದಷ್ಟು ಆಡಳಿತ ನಡೆಸಬೇಕಾದ್ರೆ ಕ್ರೌರ್ಯ ಮೆರೆದಿರುವಂಥದ್ದು ಸತ್ಯನೇ. ವೆಸ್ಟರ್ನ್ ಮೀಡಿಯಾ ಹೇಳಿದೆಲ್ಲ ಸತ್ಯ ಅಲ್ಲ, ಆದರೆ ಕೆಲವು ಸಂದರ್ಭಗಳಲ್ಲಿ ಆಯತುಲ್ಲಾ ಅಲಿ ಖಾಮಿನಿ ಆಡಳಿತದ ಸಂದರ್ಭದಲ್ಲಿ ದೌರ್ಜನ್ಯ, ಕ್ರೌರ್ಯ ಮೆರೆದಿರೋದು ಸಹ ಸತ್ಯನೇ. ಆ ಕಾರಣಕ್ಕೆ ಬಹಳಷ್ಟು ಜನ ಅವರನ್ನು ಇರಾನಲ್ಲಿ ಪ್ರೀತಿಸ್ತಾರೆ. ಇಷ್ಟು ವರ್ಷಗಳ ದೀರ್ಘಾವಧಿ ದೇಶಕ್ಕಾಗಿ ದೊಡ್ಡದಂಥದ್ದು. ಬಟ್ ನಾನು ಆ ಚಿತ್ರ ನೋಡಿದ್ರೆ ನನಗೆ ಬರುವ ಭಾವನೆ, ಅವರ ಆಡಳಿತ ಅದೇನು ಪಕ್ಕಕ್ಕೆ ಹೋಗ್ಬಿಡುತ್ತೆ. ನಾನು ಆ ಚಿತ್ರ ನೋಡ್ತಿರ್ಬೇಕಾದ್ರೆ ನನಗನ್ಸಿದ್ದು, ಆ ವ್ಯಕ್ತಿಗೆ ಸ್ಪಷ್ಟವಾಗಿ ಗೊತ್ತು ಯಾವುದೇ ಕ್ಷಣ ನನ್ನನ್ನು ಕೊಲ್ತಾರೆ ಅಂತ. ಯಾವುದೇ ಕ್ಷಣ, ಎನಿ ಮೂಮೆಂಟ್. ಯಾಕೆಂದರೆ ಅಮೇರಿಕಾದಂತಹ FBI, ಮೊಸಾದ್, ಇಸ್ರೇಲ್ ಎಂತೆಂಥವ್ರಿ ಅವ್ರ ಹಿಂದೆ ಬಿದ್ದಿದ್ದು. ಕೊಲ್ಲಲೇಬೇಕು ಖಾಮಿನಿನ ಅಂತ ಪಣ ತೊಟ್ಟು ಅಷ್ಟು ದೊಡ್ಡ ಶಕ್ತಿಗಳಿರಬೇಕಾದ್ರೆ ಯಾರಾದರೂ ಆ ರೀತಿ ಓಪನ್ ಆಗಿ ಬಂದು ಕೂತ್ಕೊಳ್ತಾರ? ನೆತನ್ಯಾಹು ನೋಡಿ, ಇಲಿ ಹಾಗೆ ಬಂಕರಲ್ಲೇ ಬಚ್ಚಿಟ್ಕೊಂಡಿರ್ತಾನೆ. ಏನೋ ಅನಿವಾರ್ಯ ಪರಿಸ್ಥಿತಿಗೆ ಹೊರಗಡೆ ಬಂದರೆ 1000 ಆರ್ಮಿ ಹಾಕೊಂಡು ಬರ್ತಾನೆ. ನೀವು ನೋಡ್ತಾ ಇದ್ದೀರಲ್ಲ ಈ ಚಿತ್ರದಲ್ಲಿ, ಒಬ್ಬರೇ ಆರಾಮಾಗಿ ಕೂತ್ಕೊಂಡು ಧಾರ್ಮಿಕ ಪುಸ್ತಕ ಓದ್ತವ್ರೆ, ನಾರ್ಮಲ್ ಆಫೀಸಲ್ಲಿ ಕೂತಿದ್ದಾರೆ, ಯಾವ ಸೆಕ್ಯೂರಿಟಿನೂ ಕಾಣಿಸ್ತಿಲ್ಲ. ಸೊ ಆ ವ್ಯಕ್ತಿ ಗೊತ್ತಿತ್ತು, ಆಯತುಲ್ಲಾ ಅಲಿ ಖಾಮಿನಿ ಗೊತ್ತಿತ್ತು ನನ್ನನ್ನು ಎನಿ ಕ್ಷಣ ಕೊಲ್ತಾರೆ, ಬಟ್ ಈ ದೇಶಕ್ಕಾಗಿ ನಾನು ಸಾಯೋದಕ್ಕೆ ಸಿದ್ಧವಾಗಿದ್ದೀನಿ ಅಂತ ಮಾನಸಿಕವಾಗಿ ರೆಡಿಯಾಗಿದ್ದರೆ ಮಾತ್ರ ಆ ರೀತಿ ಇರೋದಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಬಂಕರಲ್ಲಿ ಬುಲೆಟ್ ಪ್ರೂಫು, ಬಾಂಬ್ ಪ್ರೂಫ್ ಡ್ರೆಸ್ಗಳು ಹಾಕ್ಕೊಂಡು ಆರಾಮಾಗಿರ್ಬೋದಾಗಿತ್ತು. ಅವಶ್ಯಕತೆ ಇರಲಿಲ್ಲ ಅವರು ಆ ಮೀಟಿಂಗ್ ಅಲ್ಲಿಗೆ ಬರಬೇಕು ಅಂತ. ಬಂಕರಲ್ಲಿ ಅರೇಂಜ್ ಮಾಡ್ಕೊಳ್ಬೋದಾಗಿತ್ತು, ಬಂಕರ್ಗೆ ಬೇರೆ ಅಧಿಕಾರಿಗಳನ್ನು ಕರೆಸ್ಕೊಳ್ಬಹುದಾಗಿತ್ತು. ಬಟ್ ಹಿ ಡಿಡ್ಂಟ್ ಡೂ ದಟ್. ನೇರವಾಗಿ ಹೋದರು, ಆ ಕಚೇರಿಗೆ ಹೋದರು, ಆ ಕಚೇರಿಯಲ್ಲಿ ಕೂತ್ಕೊಂಡ್ರು, ಫೋಟೋ ಎಲ್ಲ ಆಯಿತು. ಆ ಫೋಟೋ ತೆಗೆದ ಕೆಲವು ಕ್ಷಣಗಳಲ್ಲಿ ಮೀಟಿಂಗ್ ಆರಂಭ ಆಯ್ತಂತೆ. ಮೀಟಿಂಗ್ ಆರಂಭ ಆದ ಕೆಲವೇ ಕ್ಷಣಗಳಲ್ಲಿ ಮಿಸೈಲ್ ಬಂದು ಬಿತ್ತು, ಅವರು ಹುತಾತ್ಮರಾದರು. ಆಯತುಲ್ಲಾ ಅಲಿ ಖಾಮಿನಿ ಹುತಾತ್ಮರಾದರು. ಸೊ ಇದು ಇರಾನ್ನ ಫೋಟೋ ಮತ್ತು ಅದರ ಜೊತೆ ಬರ್ತಿರುವಂತಹ ವಿವರಗಳು. ಇನ್ನು ಆಯತುಲ್ಲಾ ಅಲಿ ಖಾಮಿನಿ ಹೋದ ನಂತರ ಕುಸಿದು ಬಿದ್ದು ಬಿಡುತ್ತೆ ಇರಾನ್. ಏನು ಇರೋಕ್ಕೆ ಸಾಧ್ಯನೇ ಇಲ್ಲ ಅದ್ರ ಕೈಲಿ. 3 ದಿನ ಅಷ್ಟೇ ಮಂಡಿ ಊರಿ ನಮ್ಮ ಕಾಲಿಗೆ ಬಿದ್ದು ಶರಣಾಗಿ ಸರೆಂಡರ್ ಆಗಿಬಿಡುತ್ತೆ ಅಂತ ಅಮೇರಿಕ ಕನಸು ಕಾಣ್ತಾ ಇತ್ತು. 29ನೇ ದಿನ ನಾನು ಹೇಳ್ತಾ ಇದ್ದೀನಲ್ಲ, 29ನೇ ದಿನ ಇರಾನ್ ಇವತ್ತಿಗೂ ಸಹ ಆ ಮಟ್ಟಕ್ಕೆ ಹೋರಾಡ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಆಯತುಲ್ಲಾ ಅಲಿ ಖಾಮಿನಿನೇ. ಪ್ರತಿ ಮೀಟಿಂಗಲ್ಲೂ ಪ್ರತಿ ಕ್ಷಣನೂ ಆ ವ್ಯಕ್ತಿ ಹೇಳ್ತಾ ಇದ್ದಿದ್ದು ಮಾತುಗಳು ಅಂತ ಕೇಳಿ ಬರ್ತಿರುವಂಥದ್ದು, ನಾನು ಎನಿ ಮೂಮೆಂಟ್, ಯಾವುದೇ ಕ್ಷಣ ಹತ್ಯೆ ಆಗಬಹುದು, ನಾನು ಸತ್ತರೆ ಆಗ ಆ್ಯಕ್ಚುಲಿ ಯುದ್ಧ ಆರಂಭ ಆಗೋದು, ನೀವು ಸಿದ್ಧರಾಗಿರಬೇಕು ಅಂತ. ಮತ್ತು ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ನಿಮಗೆ, ಮೊಸಾಯಿಕ್ ಅನ್ನುವಂತಹ ಒಂದು ಸಿಸ್ಟಮ್ನ ಮಾಡಿಕೊಂಡು, ಆ ಸಿಸ್ಟಮ್ ಮೂಲಕ 31 ವಿಭಾಗಗಳಾಗಿ ಇರಾನನ್ನು ವಿಂಗಡಿಸಿ ಒಂದೊಂದು ಇಂಡಿಪೆಂಡೆಂಟ್ ಆಗಿ, ಅವುಗಳಿಗೆ ಸಪ್ರೇಟ್ ಮಿಸೈಲು, ಅವುಗಳಿಗೆ ಸಪ್ರೇಟ್ ಆರ್ಮಿ ಎಲ್ಲ ಕೊಟ್ಟಿರೋದ್ರಿಂದ, ಮತ್ತು ಒಂದು ಕ್ಲೋಸ್ಡ್ ಎನ್ವಲಪ್ ಖಾಮಿನಿ ಕಡೆಯಿಂದ, ಕ್ಲೋಸ್ಡ್ ಎನ್ವಲಪ್, ನಾನು ಸತ್ತು ಹೋದ ನಂತರ ಅದನ್ನು ಓಪನ್ ಮಾಡಬೇಕು ಅಂತ.
ಸತ್ತು ಹೋದರು ಅಂತ ಗೊತ್ತಾದ ತಕ್ಷಣವೇ ಅಲ್ಲಲ್ಲಿ 31 ಕಡೆನ ಅದನ್ನು ಓಪನ್ ಮಾಡಿದ್ರು. ಅದರಲ್ಲಿ ಸ್ಪಷ್ಟವಾದಂತಹ ನಿರ್ದೇಶನ ಇತ್ತು. ಈ ಯೂನಿಟ್ಟು ಏನೇನು ಮಾಡಬೇಕು, ಈ ಯೂನಿಟ್ಟು ಯಾರ್ಯಾರ ಮೇಲೆ ದಾಳಿ ಮಾಡಬೇಕು, ಈ ಯೂನಿಟ್ಟು ಯಾವ್ಯಾವ ಜಾಗಗಳಿಗೆ ಅಟ್ಯಾಕ್ ಮಾಡಬೇಕು ಅಂತ ಒಟ್ಟಿಗೆ ಎಲ್ಲರೂ ಅವರವ್ರದೇ ರೀತಿಯಾದಂಥ ದಾಳಿಯನ್ನು ನಡೆಸಿದ್ರು. ಮತ್ತು IRGCಯಲ್ಲಿರುವಂಥ ರೂಲ್ ಏನಂದರೆ ಸರ್ವೋಚ್ಚ ನಾಯಕನ ಮಾತು ಕೇಳಬೇಕು. ಸರ್ವೋಚ್ಚ ನಾಯಕ ಇಲ್ಲ ಅಂದರೆ ಕಮಾಂಡರ್ ಯಾರಿರ್ತಾರೋ ಅವ್ರ ಮಾತು ಕೇಳಬೇಕು. ಗೌರ್ನಮೆಂಟ್ಗೂ ನಮಗೆ ಸಂಬಂಧ ಇಲ್ಲ. ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಮಾತು ಕೇಳೋದಿಲ್ಲ. ಅವ್ರೇನಿದ್ರು ಅವ್ರದ್ದೇ ಆರ್ಮಿ ಇದೆ, ಅವರನ್ನು ಹ್ಯಾಂಡಲ್ ಮಾಡ್ಕೊಳ್ಬೇಕು. IRGCನ ಹ್ಯಾಂಡಲ್ ಮಾಡೋಂಗಿಲ್ಲ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟು. ಸರ್ವೋಚ್ಚ ನಾಯಕ ಸತ್ತು ಹೋದರೆ ಸಾಯೋದಕ್ಕಿಂತ ಮೊದಲು ಏನು ಹೇಳಿದ್ರೆ ಅದನ್ನು ಪಾಲನೆ ಮಾಡ್ತೀವಿ ಅಂತ. ಅದನ್ನೇ ಪಾಲನೆ ಮಾಡಿದ್ರು ಸುಮಾರು ದಿನ. ಇನ್ನೊಬ್ಬರು ಸರ್ವೋಚ್ಚ ನಾಯಕನ ಸೀಟಿಗೆ ಬರೋವರೆಗೂ ಈಗ ಬಂದಿದೆ ಮುಜ್ತಬಾ ಖಾಮಿನಿ ಅವರ ಮಗನೇ ಬಂದಿದ್ದಾರಲ್ಲ, ಅವ್ರು ಬರೋವರೆಗೂ ಅಲಿ ಖಾಮಿನಿ ಹೇಳಿದ್ದನ್ನೇ ಅವ್ರು ಫಾಲೋ ಮಾಡ್ಕೊಂಡು ಹೋಗ್ತಿದ್ರು. ಸಫಲವಾಗಿ ಫಾಲೋ ಮಾಡಿಕೊಂಡ್ರು, ಸಫಲವಾಗಿ ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ. ಸಾಧ್ಯ ಆಗಿಲ್ಲ ಅಮೆರಿಕ ಕೈಯಲ್ಲಿ, ಇಸ್ರೇಲ್ ಕೈಯಲ್ಲಿ 29 ದಿನ ಇವತ್ತಿಗೆ ಏನು ಒಂದು ಚೂರು ಆಗ್ತಿಲ್ಲ. ಬೇಡ್ಕೊಳ್ತಿದೆ ಅಮೆರಿಕ ಸೀಸ್ ಫೈರ್ ಅಂತ. ಅಯ್ಯೋ ನಿಮ್ಮ ಸೀಸ್ ಫೈರ್ ಭಾಳ ಹಾಳಾಗೋಗ, ನಮಗೆ ಸೀಸ್ ಫೈರ್ ಬೇಡ ಹೋಗ್ರೆ ನಾವು ಫೈಟ್ ಮಾಡ್ತೀನಿ ಅಂತ ಇರಾನ್ ಹೇಳ್ಕೊಂಡು ಓಡಾಡ್ತಿದೆ. ಹಾಗೂ ಬರೋಂಗಿದ್ರೆ ನಾವು 5 ಕಂಡೀಷನ್ಸ್ ಹಾಕ್ತೀವಿ, ಅದನ್ನ ಒಪ್ಕೊಂಡು ಬನ್ನಿ ಮಾತುಕತೆಗೆ ಪ್ಲಸ್ ಸೀಸ್ ಫೈರ್ಗೆ ಅಂತ. ಇರಾನ್ ಡಿಕ್ಟೇಟ್ ಮಾಡ್ತಿದೆ ಅಮೆರಿಕಾಗೆ. ಅಮೆರಿಕಾಗೆ. ಅಷ್ಟೆಲ್ಲ ಸಾಧ್ಯ ಆಗಿದ್ದು ಈ ವ್ಯಕ್ತಿಯ ಕಾರಣಕ್ಕೆ. 36-37 ವರ್ಷ ಆ ದೇಶವನ್ನು ಬೇರೆ ರೀತಿಯಲ್ಲಿ ಇಟ್ಟಿದ್ರು, ಬೇರೆ ರೀತಿಯಲ್ಲಿ ಕಟ್ಟಿದ್ರು. ಅದೀಗ ಕೆಲಸ ಮಾಡಿದೆ. ಅದೇ ರಕ್ಷಣೆ ಮಾಡಿರೋದು ಇರಾನ್ನ. ಹಾಗಾಗಿ ಆಯತುಲ್ಲಾ ಅಲಿ ಖಾಮಿನಿ ಅವರ ಸಾವಿನ ಬಗ್ಗೆ ಎಮೋಷನಲ್ ಆಗ್ತಿರೋದು ಜನ ಎಮೋಷನಲ್ ಆಗ್ತಿದ್ದಾರೆ. ಆ ಚಿತ್ರ ನೋಡಿ, ಕೊನೆಯ ಚಿತ್ರ ಅನ್ನುವಂಥ ಪದ ಇದೆಯಲ್ಲ, ಆ ಸೆಂಟೆನ್ಸ್ ಇದೆಯಲ್ಲ, ಅದು ಸಾಕಷ್ಟು ಜನರನ್ನ ಅಲ್ಲಿ ಎಮೋಷನಲ್ ಮಾಡ್ತಿದೆ. ಅದಕ್ಕೆ ಕಾರಣ ನಾನು ಹೇಳಿದ್ನಲ್ಲ, ಆ ದೇಶವನ್ನು ಒಂದು ಭದ್ರವಾಗಿ ನಿಲ್ಲಿಸುವ ರೀತಿಯಲ್ಲಿ ಈ ವ್ಯಕ್ತಿ ಕೆಲಸ ಮಾಡಿರೋದು 36-37 ವರ್ಷ, 1989ರಿಂದ ಅಷ್ಟೇ. ಸೊ ಇದಿಷ್ಟು ಖಾಮಿನಿ ಅವರ ಕೊನೆಯ ಚಿತ್ರ. ಅವರ ಹತ್ಯೆಗೂ ಮೊದಲು ಕೆಲವೇ ಕ್ಷಣಗಳ ಹಿಂದೆ ಅವರ ಚಿತ್ರ ಹೊರಗಡೆ ಇಟ್ಟಿದೆ ಆ ಇರಾನ್. ಅದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಬಹುದಾದ ಅಂಶಗಳು. ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.